ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಒಂದು ಚಾನಲ್ ಇನ್ನು ಸಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ ಮಾಡ್ಕೊಳ್ಳಿ. ಸಬ್ ಮಾಡ್ಕೊಳ್ಳೋದ್ರ ಜೊತೆಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಬರೀ ಇವತ್ತು ನಾವು ನೈಟ್ ಊಟಕ್ಕೆ ಡಿನ್ನರ್ಗೆ ಒಂದು ಮೊಟ್ಟೆ ರೆಸಿಪಿನ ಈ ವಿಡಿಯೋ ಮೂಲಕ ಶೇರ್ ಮಾಡ್ಕೋತೀನಿ. ನಾನು ಈಸಿಯಾಗಿ ಅತಿ ಸುಲಭವಾಗಿ ಹಾಗೂ ಕಡಿಮೆ ಸಮಯದಲ್ಲಿ ನೋಡ್ರಿ ಮೊಟ್ಟೆ ರೆಸಿಪಿನ ಮಾಡಕತ್ತೀನಿ. ಯಾವುದೇ ಇದು ಬೇಕಾಗಿಲ್ಲ, ನಮ್ಮ ಮನೆಯಲ್ಲಿರುವಂತಹ ಪದಾರ್ಥಗಳನ್ನ ಬಳಸ್ಕೊಂಡು ಈಸಿಯಾಗಿ ನಾವು ಮೊಟ್ಟೆ ರೆಸಿಪಿನ ಮಾಡಕತ್ತೀನಿ ರೀ. ಬರೀ ನಾನು ಮೊಟ್ಟೆ ರೆಸಿಪಿನ ಮಾಡ್ತೀನಿ ಅಂತ ಈ ವಿಡಿಯೋ ಮೂಲಕ ತೋರಿಸ್ಕೊಡ್ತೀನಿ. ಮೊದಲು ಮೊಟ್ಟೆ ಬೇಯಿಸ್ಕೊಳ್ಳೋಣ ರೀ. ಅದಕ್ಕೆ ನಾವು ಮನೇಲಿರೋದು 4 ಜನ, ಸೊ ನಾನು 6 ಮೊಟ್ಟೆ ತೊಗೊಂಡಿನಿ. 4 ಜನಕ್ಕೆ 6 ಮೊಟ್ಟೆ ಸಾಕು. ಮೊಟ್ಟೆ ಬೇಗ ಬೇಯಬೇಕು ಅಂದರೆ ಅದಕ್ಕೆ ಒಂದು ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ಆಲ್ಮೋಸ್ಟ್ ಎಲ್ಲರೂ ಮೊಟ್ಟೆ ಬೇಗ ಬೇಯಬೇಕಂದ್ರೆ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ತಾರೆ. ಸೊ ನಾನು ಕೂಡ ಸ್ವಲ್ಪ ಉಪ್ಪನ್ನ ಹಾಕಿ ಮೊಟ್ಟೆನ ಬೇಯಿಸೋಕೆ ಇಟ್ಕೊಂಡಿನಿ ರೀ. ಈ ಮೊಟ್ಟೆ ಬೇಯೋದ್ರೊಳಗೆ ನಾವು ಇದಕ್ಕೆ ಏನೆಲ್ಲ ಬೇಕು ಅಂದರೆ ಏನು ಬೇಡ, ಟೊಮೆಟೊ, ಈರುಳ್ಳಿ, ಕೊತ್ತಂಬರಿ ಇದ್ರೆ ಸಾಕ್ರಿ. ಅದನ್ನ ಇವಾಗ ನಾವು ಕಟ್ ಮಾಡಿ ಇಟ್ಕೊಳ್ಳೋಣ. ಇದು ಮೊಟ್ಟೆನೂ ಬೇಯ್ದಂಗಾಗುತ್ತೆ, ಹಾಗೆ ನಮಗೆ ಏನು ಬೇಕು ಟೊಮೆಟೊ ಈರುಳ್ಳಿನೂ ಕಟ್ ಮಾಡ್ಕೊಂಡಂಗಾಗುತ್ತೆ. ಸೊ ನಾನು ಕೂಡ ಇಲ್ಲಿ ನೋಡಿರಿ ಒಂದೆರಡು ಈರುಳ್ಳಿ ಹಾಗೆ ಒಂದೆರಡು ಟೊಮೆಟೊ, ಕರಿಬೇವು, ಕೊತ್ತಂಬರಿನ ತೊಗೊಂಡಿನಿ ರೀ. ಇಷ್ಟೇ ಇದ್ದರೆ ಸಾಕ್ರಿ, ಮೊಟ್ಟೆಗಸಿ ಈಸಿಯಾಗಿ ರೆಡಿ ಆಗಿಬಿಡುತ್ತೆ ಅತಿ ಕಡಿಮೆ ಸಮಯದಲ್ಲಿ. ಇಲ್ಲೇ ನೋಡಿರಿ, ನಮ್ಮ ಅಕ್ಕನ ಮಗಳು ಒಂದು ಸ್ವಲ್ಪ ನಮ್ಮ ನೈಟ್ ಊಟಕ್ಕೆ ಮೊಟ್ಟೆ ಗಸಿ ಜೊತೆ ಇದು ಏನು ರೀ ಅದು ಚಿತ್ರಾನ್ನ ಮಾಡಕತ್ತಾಳ್ರಿ. ಅವಳಿಗೇನು ಬೇಕೋ ಆಕೆ ಕಟ್ ಮಾಡ್ಕೊಂಡಾಳ. ಸೊ ನನಗೇನು ಬೇಕೋ ನಾನು ಕಟ್ ಮಾಡ್ಕೊಂಡಿನಿ. ಸೊ ಮತ್ತು ಇಲ್ಲಿ ನೋಡಿರಿ, ನಾನಂತೂ ಇಲ್ಲಿ ಪೇಸ್ಟನ್ನ ಯಾವುದನ್ನು ತೊಗೊಳ್ತಾ ಇಲ್ಲ. ಮನೇಲಿರೋಂತಹ ಸ್ವಲ್ಪ ಶುಂಠಿ ಹಾಗೆ ಬೆಳ್ಳುಳ್ಳಿನ ಇದನ್ನು ಒಂದು ಸಣ್ಣ ಇದ್ರೊಳಗೆ, ಇದು ಜಾತ್ರೆಯಲ್ಲಿ ಆಲ್ಮೋಸ್ಟ್ ಅಂತೂ ಎಲ್ಲರ ಮನೆಯಲ್ಲಂತೂ ಇದೇ ಇರುತ್ತೆ. ಇದಕ್ಕೇನು ಹೇಳ್ತಾರೆ, ಜಜ್ಜೋದು ಅನ್ಬೋದು. ಬೆಳ್ಳುಳ್ಳಿ ಹಾಗೆ ಶುಂಠಿನ ಹಾಕ್ಕೊಂಡು ನಾನು ಇದ್ರೊಳಗೇ ಪೇಸ್ಟ್ ಮಾಡ್ಕೊತೀನಿ ರೀ. ಹೊರಗಡೆದು ಪೇಸ್ಟ್ ತರೋದು ಯಾಕೋ ನನಗೆ ಸರಿ ಕಾಣ್ತಾ ಇಲ್ಲ. ಹಾಗಾಗಿ ನಾನು ಇಲ್ಲಿ ಮನೆಯೊಳಗೇ ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಶುಂಠಿನ ಜಜ್ಕೊಂಡು ಪೇಸ್ಟ್ ಮಾಡ್ಕೊಂಡಿನಿ ರೀ. ಇಷ್ಟು ಪೇಸ್ಟ್ ಮಾಡ್ಕೊಂಡ್ರೆ ಸಾಕು. ನಮಗಂತೂ ಒಗ್ಗರಣೆಗೆ ಟೊಮೆಟೊ, ಈರುಳ್ಳಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೆ ನಮ್ಮದು ಮೊಟ್ಟೆ ಗಸಿ ಅಂದರೆ ಮೊಟ್ಟೆ ರೆಸಿಪಿ ಅಂತೂ ನೀಟಾಗಿ ಬಂದುಬಿಡುತ್ತೆ. ಯಾವುದೇ ಇದರಲ್ಲಿ ಕೊಬ್ಬರಿನ ಆ್ಯಡ್ ಮಾಡೋ ಅವಶ್ಯಕತೆನೇ ಇಲ್ಲ ರೀ. ಕೆಲವೊಬ್ಬರು ಮೊಟ್ಟೆ ಗಸಿಗೆ ಕೊಬ್ಬರಿನ ಆ್ಯಡ್ ಮಾಡ್ತಾರೆ. ಸೊ ಇಲ್ಲಿ ನಾನು ಯಾವುದೂ ಕೊಬ್ಬರಿನ ಆ್ಯಡ್ ಮಾಡ್ತಾಯಿಲ್ಲ. ನೋಡಿರಿ, ಇಲ್ಲಿ ಸ್ವಲ್ಪ ಮೊದಲು ನಾನು ಬಾಣಲೆ ತೊಗೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆನ ಹಾಕ್ಕೊಂಡಿನಿ ರೀ. ಎಣ್ಣೆ ಅಂತೂ ಆಲ್ಮೋಸ್ಟ್ ಕಾಯ್ದು ಬಿಟ್ಟಿದೆ. ಸೊ ಸ್ವಲ್ಪ ಜೀರಿಗೆ, ಸಾಸಿವೆ ಹಾಗೂ ನಾನು ಜಜ್ಜಿ ಇಟ್ಕೊಂಡಿರುವಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಆ್ಯಡ್ ಮಾಡ್ಕೊಂಡಿನಿ. ಆಮೇಲೆ ಒಂದು ಸ್ವಲ್ಪ ಕರಿಬೇವನ್ನ ಆ್ಯಡ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ನಮ್ಮದಂತೂ ಮನೆ ಹತ್ರ ಕರಿಬೇವು ಗಿಡ ಐತ್ರಿ, ಏನು ಟೆನ್ಷನ್ ಇಲ್ಲ. ಯಾವಾಗ ಬೇಕೋ ಆವಾಗ ಫ್ರೆಶ್ ಕರಿಬೇವನ್ನ ತೊಗೊಂಡು ಬರ್ಬೋದು. ಅದು ನಮ್ಮದು ಜವಾರಿ ಕರಿಬೇವು, ತುಂಬ ಘಮ ಘಮ ಅನ್ನುತ್ತೆ. ಸೊ ಇದೊಂದು ಸ್ವಲ್ಪ ಕಂದು ಬಣ್ಣಕ್ಕೆ ಬಂದಮೇಲೆ ನೋಡಿರಿ, ನಾವು ಇದಕ್ಕೆ ಕಟ್ ಮಾಡ್ಕೊಂಡಿರೋಂತಹ ಈರುಳ್ಳಿನ ಹಾಕ್ಕೊಳ್ಳೋಣ. ಈರುಳ್ಳಿ ಹಾಕ್ಕೊಂಡ್ಮೇಲೆ ಇದನ್ನೊಂದು ಸ್ವಲ್ಪ ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಜಾಸ್ತಿ ಏನು ಬೇಕಾಗಿಲ್ಲ, ಸ್ವಲ್ಪ ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಆದರೆ ಸಾಕು, ಚೆನ್ನಾಗಿರುತ್ತೆ. ಮತ್ತು ನೋಡಿರಿ, ಇವಾಗ ಇದನ್ನು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ, ಯಾಕಂದರೆ ಈರುಳ್ಳಿ ಸ್ವಲ್ಪ ಹಸಿ ವಾಸನೆ ಬೇಗ ಹೋಗಬೇಕು. ಹಾಗಾಗಿ ಸ್ವಲ್ಪ ನೀಟನ್ನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡ್ಮೇಲೆ ನಾವು ಕಟ್ ಮಾಡ್ಕೊಂಡಿರುವಂತಹ 2 ಟೊಮೆಟೊನ ಹಾಕಿನ್ರಿ. ಇದಕ್ಕೆ 2 ಟೊಮೆಟೊನ ಹಾಕಿ ಮತ್ತು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿರಿ, ಇದನ್ನು ಎಷ್ಟು ನಾವು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋತೀವೋ ಅಷ್ಟು ಚೆನ್ನಾಗಿ ಟೇಸ್ಟಾಗಿ ಮೊಟ್ಟೆ ರೆಸಿಪಿ ಬರ್ತೈತಿ. ಮತ್ತು ಇದಕ್ಕೆ ನೋಡಿರಿ, ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡೀನಿ. ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ಕೊಳ್ಳಿ. ಹಾಗೆ ನಾವು ಮಸಾಲೆ ಖಾರನ ಆ್ಯಡ್ ಮಾಡ್ತಾಯಿದ್ದೀವಿ. ಆಲ್ಮೋಸ್ಟ್ ನನ್ನ ಖಾರದ ವೀಡಿಯೋ ನೋಡಿದರೆ ಗೊತ್ತಾಗುತ್ತೆ. ಇದರಲ್ಲಿ ಆಲ್ಮೋಸ್ಟ್ ಎಲ್ಲ ಮಸಾಲೆನೂ ಆ್ಯಡ್ ಇರುತ್ತೆ. ಹಳ್ಳಿ ಸೈಡ್ ಮಸಾಲೆ ಖಾರ ಕುಟ್ಟಿಸ್ತಾರಲ್ರಿ ಅದೇನ, ಮತ್ತು ಒಂದು ಸ್ವಲ್ಪ ಅರಿಶಿನ ಹುಡಿನ ಎಲ್ಲನೂ ಹಾಕ್ಕೊಂಡು ನೋಡಿರಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡ್ಮೇಲೆ ಈಗ ನೋಡಿರಿ ಟೊಮೆಟೊ ಹೇಗಿದೆ, ಟೊಮೆಟೊ ಈರುಳ್ಳಿ ಕಟ್ ಮಾಡಿದ್ರದ್ದು ಹೇಗಿದೆ ಹಾಗೇ ಇದೆ. ಇದು ನಮಗಿವಾಗ ಪೇಸ್ಟ್ ಆಗಬೇಕು. ಈ ಎಣ್ಣೆ ಮತ್ತು ಸ್ವಲ್ಪ ಅದಕ್ಕೆ ನೀರು, ಅದನ್ನು ಪೇಸ್ಟ್ ಆಗೋ ಥರ ನಾವು ಇವಾಗ ಬೇಯಿಸ್ಕೋಬೇಕು ಲೋ ಫ್ಲೇಮಲ್ಲಿ ಇಟ್ಕೊಂಡು. ಎಷ್ಟು ಚೆನ್ನಾಗಿ ಪೇಸ್ಟ್ ಆಗುತ್ತೆ ಅಷ್ಟು ಚೆನ್ನಾಗಿ ನಮ್ಮದು ಮೊಟ್ಟೆಗಸಿ ಚೆನ್ನಾಗಿ ಬರುತ್ತೆ. ಒಂದು ಸಲ ನೀವು ಖಂಡಿತ ಮನೇಲಿ ಟ್ರೈ ಮಾಡಿ, ಸಖತ್ತಂದರೆ ಸಖತ್ತಾಗಿ ಟೇಸ್ಟ್ ಆಗುತ್ತೆ. ಈಸಿಯಾಗಿ ಐತ್ರಿ, ಮತ್ತು ಅವಸರದಲ್ಲಿ ನಮಗೆ ಬೇಗ ಅಂದರೆ ಬೇಗ ಆಗಿಬಿಡುತ್ತೆ. ನೋಡಿರಿ, ನಾನು ಆವಾಗಲೇ ಬೇಯಿಸಿಟ್ಕೊಂಡಿದ್ನೆಲ್ಲ ನೋಡಿರಿ ಹೆಂಗಾಗೈತೆ ನೋಡಿರಿ. ಇದು ಒಂಥರ ಪೇಸ್ಟ್, ಆವಾಗಲೇ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ ಟೊಮೆಟೊ ಎಲ್ಲ ಪೀಸ್ ಹಾಗೆ ಕಾಣ್ತಿತ್ತು. ಇವಾಗಂತೂ ಫುಲ್ ಬೆಂದು ಪೇಸ್ಟ್ ಆಗಿದೆ. ಇಲ್ಲಿ ನೋಡಿರಿ, ನಾನು 6 ಮೊಟ್ಟೆನ
ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದರ ಮಧ್ಯದಲ್ಲಿ ಭಾಗದಲ್ಲಿರುವಂಥ ಹಳದಿ ಬೂಮರ್ನ ನಾನು ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ. ಅದು ಏನಕ್ಕಂತ ಹೇಳ್ತೀನಿ ಬರ್ರಿ. ಈ ಉಳಿದಿರೋ ಮೊಟ್ಟೆನ ನಾವಿವಾಗ ಈ ಮಸಾಲೆ ಒಳಗೆ ಅಂದರೆ ಒಗ್ಗರಣೆ ಕೊಟ್ಕೊಂಡಿದ್ವಲ್ಲ ಅದರೊಳಗೆ ಆ್ಯಡ್ ಮಾಡ್ಕೊಳ್ಳೋಣ. ಎಷ್ಟು ನೀಟಾಗಿ ಬರುತ್ತಂದ್ರೆ ನೋಡಿರಿ, ಖಂಡಿತ ನೀವು ಒಂದು ಸಲ ಮನೆಯಲ್ಲೇ ಟ್ರೈ ಮಾಡಿ. ಸಖತ್ತಾಗಿ ಅಂದರೆ ಟೇಸ್ಟಾಗಿ ಬರುತ್ತೆ. ನಾನು ಸ್ವಲ್ಪ ಒಂದು 4 ಮೊಟ್ಟೆದು ಬೂಮನ ಎತ್ತಿಟ್ಕೊಂಡಿದ್ದೀನಿ. ಇನ್ನೊಂದು 2 ಮೊಟ್ಟೆದು ಬೂಮನ ಅದರೊಳಗೆ ಬಿಟ್ಟಿದ್ದೀನಿ. ಏನಕ್ಕಂತ ಗೊತ್ತಾಗುತ್ತೆ ಬರ್ರಿ. ಇದರೊಳಗೆ ನೋಡಿರಿ, ಕೆಲವೊಬ್ರು ಈ ಥರ ತಿಂದ್ರೂ ಸಾಕು, ಚಪಾತಿ ಒಳಗೆ ಇಷ್ಟೇ ಇದ್ದರೂ ಸಾಕು, ಇದು ಒಂದು ಥರ ಮೊಟ್ಟೆ ಪಲ್ಯ ಆಗುತ್ತೆ. ಸ್ವಲ್ಪ ಗಸಿ ಬೇಕು ಅನ್ನೋರು ನೋಡಿರಿ, ನಾನು ಹೇಳ್ತೀನಿ ಇದನ್ನು ಒಂದು ಸ್ವಲ್ಪ ಒಂದು ನಿಮಿಷ ಸಾಕ್ರಿ, ಲೋ ಫ್ಲೇಮಲ್ಲಿ ಬೇಯಕ್ಕೆ ಇಟ್ಕೊಳ್ಳಿ, ಚೆನ್ನಾಗಾಗುತ್ತೆ. ಯಾಕಂದರೆ ಅದು ಮೊಟ್ಟೆ ಅಲ್ವಾ, ಅದರೊಳಗೂ ಒಂದು ಸ್ವಲ್ಪ ಬೆಂದರೆ ಖಾರ ಉಪ್ಪು ನೀಟಾಗಿ ಹಿಡ್ಕೊಳ್ಳುತ್ತೆ. ಹಾಗಾಗಿ ನೋಡಿರಿ, ನಾನು ಆವಾಗಲೇ ಹೇಳಿದೆ ಬೂಮನ ಒಂದು ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ ಅಂತ. ಇದು 4 ಮೊಟ್ಟೆದು, ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿದ್ದೀನಿ. ಅದೇನೋ ಅಂದ್ಕೋಬೇಡಿ, ಕೊತ್ತಂಬರಿ ಆಯಿತಾ, ಮತ್ತು ನೀವೇನೋ ಅಂದ್ಕೊಂಡಿರಿ. ಆ ನೀರು ಹಾಕಿದ ತಕ್ಷಣ ಈ ಥರ ಇದನ್ನೊಂದು ರೆಡಿ ಮಾಡ್ಕೊಳ್ಳಿ. ಇದಕ್ಕೇನು ಹೇಳ್ತಾರೆ, ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ನೀರನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಒಂದು ಸ್ವಲ್ಪ ಗಸಿ ಥರ. ಇದು ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ನೋಡಿರಿ, ಇವಾಗ ಅಲ್ಲಿ ನಾವು ಮೊಟ್ಟೆಗೆ ಇದನ್ನು ತೊಗೊಂಡೋಗಿ ಹಾಕಬೇಕು. ಎಷ್ಟು ಚೆನ್ನಾಗಿ ಗಸಿ ಥರ ಆಗುತ್ತೆ ಅಂದರೆ, ಇದಕ್ಕೆ ನಾವು ಯಾವುದೇ ಈರುಳ್ಳಿ ಪೇಸ್ಟ್ ಆಗಲಿ ಅಥವಾ ಟೊಮೆಟೊ ಅಥವಾ ಕೊಬ್ಬರಿ ಪೇಸ್ಟ್ ಆಗಲಿ ಹಾಕೋ ಬದಲು ಈ ಮೊಟ್ಟೆದು ಬೂಮ ಇರುತ್ತೆ ನೋಡಿರಿ, ಅದನ್ನೇ ನಾವು ಮಿಕ್ಸ್ ಮಾಡಿಕೊಂಡು ಇದರೊಳಗೆ ಹಾಕ್ಕೊಂಡು ಬಿಟ್ಟರೆ ಸಾಕ್ರಿ. ಇದೇ ಒಂಥರ ಮೊಟ್ಟೆ ಗಸಿ ಥರ ಆಗುತ್ತೆ. ಎಷ್ಟು ಟೇಸ್ಟಾಗಿ ಬರುತ್ತೆ ಅಂದ್ರೆ, ಅತಿ ಹೆಚ್ಚು ಸಮಯನೇ ಬೇಕಾಗಿಲ್ಲ, ಕಡಿಮೆ ಸಮಯದಲ್ಲೇ ಅಂತೂ ಫುಲ್ ಮೊಟ್ಟೆ ರೆಸಿಪಿ ಅಂತೂ ಮಾಡ್ಕೋಬೋದು. ನಿಮಗೆ ಅವಸರದಲ್ಲಿ ಇದನ್ನು ಚಪಾತಿಯಲ್ಲೂ ಬರುತ್ತೆ, ರೊಟ್ಟಿಯಲ್ಲೂ ಬರುತ್ತೆ, ಅನ್ನ ಸಾಂಬಾರಲ್ಲೂ ಬರುತ್ತೆ. ನಿಮಗೆ ಯಾವುದ್ರಲ್ಲಿ ಇಷ್ಟ ಆಗುತ್ತೋ ಅದರಲ್ಲಿ ಅದರಲ್ಲಿ ಊಟ ಮಾಡ್ಬೋದು ನೀವು. ಲಾಸ್ಟಿಗೆ ನೋಡಿರಿ, ಅದೊಂದು 2 ನಿಮಿಷ ಈ ಥರ ಬೆಂದಾದಮೇಲೆ ಇದಕ್ಕೆ ನಾವು ಒಂದು ಸ್ವಲ್ಪ ಕಟಾವು ಮಸಾಲ, ನಿಮ್ಮ ಮನೇಲಿ ಯಾವುದು ಚಿಕನ್ ಮಸಾಲನೋ ಕಟಾವು ಮಸಾಲನೋ ಸಾಂಬಾರು ಪೌಡರು ಏನೋ ಇರುತ್ತೆ ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಅದನ್ನು ಆ್ಯಡ್ ಮಾಡಿಕೊಂಡ್ರೆ ಸಾಕು, ಇಷ್ಟೇ ರೀ. ಎಷ್ಟು ಟೇಸ್ಟಾಗಿ ಬರುತ್ತೆ ಅಂದರೆ ಅಷ್ಟು ಟೇಸ್ಟಾಗಿ ಬರುತ್ತೆ. ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ. ಮತ್ತು ಈ ವಿಡಿಯೋ ನೋಡಿ ಯಾರು ಮೊಟ್ಟೆ ರೆಸಿಪಿನ ಟ್ರೈ ಮಾಡಿರಿ ನನಗೂ ಒಂದು ಕಮೆಂಟ್ ಹಾಕಿರಿ, ತುಂಬ ಖುಷಿ ಆಗುತ್ತೆ. ಲಾಸ್ಟಿಗೆ ನೋಡಿರಿ, ಇದಕ್ಕೆ ನಾವು ಒಂದು ಸ್ವಲ್ಪ ಮೇಲ್ಗಡೆನ ಕೊತ್ತಂಬರಿನ ಆ್ಯಡ್ ಮಾಡ್ಕೊಳ್ಳೋಣ. ಸಾಕು ನೋಡಿರಿ, ಆವಾಗಲೇ ಹೆಂಗೆ ಕಾಣ್ತಿತ್ತು, ಇವಾಗ ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ ಹೇಳಿ. ಸ್ವಲ್ಪ ಕೊತ್ತಂಬರಿನ ಆ್ಯಡ್ ಮಾಡಿಕೊಂಡು ಇವಾಗ ನಾವೇನಿಲ್ಲ ರೀ, ಒಂದು ಮುಚ್ಚಳ ತೊಗೊಂಡು ಮುಚ್ಚಿಟ್ಬಿಡೋಣ. ಮುಗೀತು, ಇಲ್ಲಿಗೆ ನಮ್ಮ ಮೊಟ್ಟೆ ರೆಸಿಪಿ ಅಂತೂ ಕಂಪ್ಲೀಟಾಗಿ ಆಗೋಯ್ತು. ಅತಿ ಈಸಿಯಾಗಿ, ಏನು ಕಷ್ಟ ಇಲ್ಲ ರೀ. ಯಾವುದನ್ನಾದರೂ ಹುರ್ಕೋಬೇಕು, ಮಿಕ್ಸಿಗೆ ಹಾಕ್ಕೋಬೇಕು ಅನ್ನೋ ಅವಶ್ಯಕತೆನೇ ಇಲ್ಲ. ನನಗಂತೂ ಮಾಡೋಷ್ಟರೊಳಗೆ ಸಾಕಾಯಿತು. ನಾವು ಗ್ಯಾಸ್ ಮುಂದೆ ನಿಂತೆ ಮಾಡಿದರೆ ಇಷ್ಟೊಂದು ಸೆಕೆ ಆಗ್ತಾಯಿದೆ. ಇನ್ನು ನಾವೆಲ್ಲ ಕೆಲವೊಂದು ಸಲ ಒಲೆಯಲ್ಲಿ ರೊಟ್ಟಿ ಮಾಡ್ತಿರ್ತೀವಿ, ಆವಾಗಂತೂ ಇದಕ್ಕಿಂತ ಸಿಕ್ಕಾಪಟ್ಟೆ ಸೆಕೆ ಆಗಿರುತ್ತೆ. ಬರ್ರಿ ಇವಾಗ ಒಂದು ಸ್ವಲ್ಪ ನಾವು ಫ್ಯಾನ್ ಕಡೆ ಹೋಗೋಣ. ಏನಕ್ಕಂದರೆ ಗೊತ್ತಲ್ರಿ, ಅಡುಗೆ ಮಾಡಿದ ತಕ್ಷಣ ಹೆಣ್ಮಕ್ಳು ಹೋಗಿಬಿಡ್ತಾರೆ ಫ್ಯಾನು ಅಂತ ಅಂದ್ಕೊಂಡು ಇವಾಗ ನಾನು ಕೂಡ ಅಲ್ಲೇ ಹೋಗ್ತಾಯಿದ್ದೀನಿ. ಬರ್ರಿ, ಮತ್ತು ಹೇಳ್ರಿ ಎಲ್ಲ ಹೇಗಿದ್ದೀರಾ? ಸೊಳ್ಳೆ ಆಗಿಬಿಟ್ಟಿದ್ರಿ, ಮಳೆಗಾಲ ಟೈಮು, ಅದು ಸಿಕ್ಕಾಪಟ್ಟೆ ಸೊಳ್ಳೆ ಆಗಿಬಿಟ್ಟಿದೆ. ಹಾಗಾಗಿ ನಮ್ಮ ಅಕ್ಕ ಸ್ವಲ್ಪ ಮನೆಯಲ್ಲಿ ಹೊಗೆ ಹಾಕಿದ್ದಾಳೆ, ಕಣ್ಣಿಗೆಲ್ಲ ತಾಗ್ತಾ ಇತ್ತು. ಸೊ ಏನು ಮಾಡೋದು, ಮನೇಲಿ ಚಿಕ್ಕ ಪಾಪು ಬೇರೆ ಇದೆ, ಸೊಳ್ಳೆ ಎಲ್ಲ ಜಾಸ್ತಿ ಆಗಿಬಿಟ್ಟಿದ್ರಿಂದ ಸ್ವಲ್ಪ ಹೊಗೆ ಹಾಕಿದ್ದೀವಿ. ಇಲ್ಲೇ ನೋಡಿರಿ, ಫ್ಯಾನ್ ಹತ್ತೆ ಕೂತು ಸ್ವಲ್ಪ ರೆಸ್ಟ್ ತೊಗೊಂಡಿನ್ರಿ. ನನಗಂತೂ ಯಾವಾಗ ಮೊಟ್ಟೆನ ತಿಂದೀನಿ ಅಂತ ಅನಿಸಕತ್ತೈತ್ರಿ. ಏನಿಲ್ಲ, ಇನ್ನು ಒಂದು 5 ಮಿನಿಟ್ಸ್ ಅದನ್ನು ಹಾಗೆ ಅಂದರೆ ಮುಚ್ಚಳ ಮುಚ್ಚಿಟ್ರೆ ಇನ್ನೂ ಚೆನ್ನಾಗಿ ಟೇಸ್ಟ್ ಬರುತ್ತೆ, ಒಂಥರ ದಮ್ ಕೊಟ್ಟಂಗೆ ಆಗುತ್ತೆ ಅದಕ್ಕೆ. ಹಾಗಾಗಿ ಬರ್ರಿ ನೋಡೋಣ ಹೆಂಗಾಗೈತಿ ನೋಡ್ರಿ. ಸಖತ್ ಅಂದರೆ ಸಖತ್ತಾಗತ್ತೆ ರೀ, ಎಂಥದ್ದು ಇಲ್ಲ. ನೀವು ಕೂಡ ಆರಾಮಾಗಿ ಈಸಿಯಾಗಿ ಮಾಡ್ಕೋಬೋದು. ಇದನ್ನು ಹೆಣ್ಮಕ್ಳೇ ಮಾಡ್ಬೇಕಂತೇನಿಲ್ಲ, ಹುಡುಗರು ಕೂಡ ತಮಗೆ ಒಬ್ಬರೇ ಇರುವಾಗ ಈ ಥರ ಈಸಿಯಾಗಿ ಮಾಡ್ಕೋಬೋದು. 1-2 ಟೊಮೆಟೊ, 2 ಈರುಳ್ಳಿ ಇದ್ದರೆ ಸಾಕು, ಬೇರೆ ಎಂಥದ್ದು ಬೇಡ. ಆರಾಮಾಗಿ ಈಸಿಯಾಗಿ ಆಗುತ್ತಾ ನೋಡಿರಿ. ಇವಾಗ ನಾನಂತೂ ಸ್ವಲ್ಪ ಪ್ಲೇಟಿಗೆ ಹಾಕ್ಕೊಳಕತ್ತೀನಿ ಊಟ ಮಾಡೋಕೆ. ಬರ್ರಿ, ನನಗಂತೂ ಇವಾಗಲೇ ಬಾಯಲ್ಲಿ ನೀರು ಬರ್ತಾಯಿದೆ. ಟೇಸ್ಟ್ ಮಾಡೋಣ ಹೆಂಗೈತಿ ಅಂಥೇಳಿ. ನಾವಂತೂ ಉತ್ತರ ಕರ್ನಾಟಕದವರು, ಹಾಗಾಗಿ ನಾನು ಇಲ್ಲಿ ರೊಟ್ಟಿನ ತೊಗೊಂಡಿನಿ. ನಿಮಗೆ ಮುದ್ದೆ ಜೊತೆ ಆದರೆ ಮುದ್ದೆ ಜೊತೆ ತಿನ್ನಿ, ಅನ್ನದ ಜೊತೆ ಆದರೆ ಅನ್ನದ ಜೊತೆ ತಿನ್ಬೋದು, ಚಪಾತಿ ಜೊತೆ ಆದರೆ ಚಪಾತಿ ಜೊತೆ ತಿನ್ಬೋದು. ನಾನಂತೂ ರೊಟ್ಟಿ ಜೊತೆ ತಿಂತಾಯಿದ್ದೀನಿ ರೀ. ಸಖತ್ ಅಂದರೆ ಸಖತ್ ಕಾಂಬಿನೇಷನ್ ಆಗೈತಿ. ಮಸಾಲೆ ಎಲ್ಲ ಪರ್ಫೆಕ್ಟ್ ಆಗೈತೆ ರೀ, ಖಾರ ಉಪ್ಪು ಎಲ್ಲನೂ ಪರ್ಫೆಕ್ಟ್ ಅಂದರೆ ಪರ್ಫೆಕ್ಟ್ ಆಗೈತೆ ರೀ.
ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಮಸ್ತ್ ಆಗೈತೆ ರೀ. ಮತ್ತು ನೋಡಿರಿ 2 ರೊಟ್ಟಿ ಆದಮೇಲೆ ನಮ್ಮ ಅಕ್ಕನ ಮಗಳು ಹೇಳಿದ್ನಲ್ರಿ ಒಂದು ಸ್ವಲ್ಪ ಅನ್ನ ಮಾಡ್ಯಾಳ ಅಂಥೇಳಿ ಚಿತ್ರಾನ್ನ, ಅದ್ರ ಜೊತೆಗೆ ಒಂದು ಸ್ವಲ್ಪ ಹಾಕ್ಕೊಂಡು ತಿನ್ನಕತ್ತೀನಿ ರೀ. ನನ್ನ ಊಟ ಅಂತೂ ಮುಗೀತು ರೀ. ಮತ್ತು ನನ್ನ ಮೊಟ್ಟೆ ರೆಸಿಪಿ ಹೆಂಗಿತ್ತು ಅಂತ ಒಂದು ವಿಡಿಯೋ ಮೂಲಕ ಕಮೆಂಟ್ ಮಾಡಿರಿ. ಕಮೆಂಟ್ ಮಾಡಿ, ಲೈಕ್ ಮಾಡಿ, ಹಾಗೆಯೇ ಸಬ್ ಮಾಡ್ಕೊಳ್ಳಿ. ನನ್ನ ಒಂದು ವಿಡಿಯೋ ಇಷ್ಟ ಆದ್ರೆ ಶೇರ್ ಮಾಡಿ. ಇಲ್ಲಿಗೆ ನನ್ನ ಈ ವಿಡಿಯೋನ ಎಂಡ್ ಮಾಡ್ತೀನಿ ರೀ. ಮತ್ತು ಮುಂದಿನ ವಿಡಿಯೋದೊಂದಿಗೆ ಹೊಸ ವಿಡಿಯೋದೊಂದಿಗೆ ಬರ್ತೀನಿ. ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡಿ. ಟಾಟಾ, ಬಾಯ್ ಬಾಯ್.